ಕೊಲೆ ಆರೋಪಿ ದರ್ಶನ್ಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿಯೊಂದನ್ನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀವಿ. ಡೆವಿಲ್ ಶೂಟಿಂಗ್ ನಲ್ಲಿದ್ದಂತ ಆರೋಪಿ ದರ್ಶನ್ ಹೋಗಿದ್ದು ಎಲ್ಲಿಗೆ? ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೊಲೆ ಆರೋಪಿ ದರ್ಶನ್ಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ ಇದು. ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಲೀಗಲ್ ಬ್ಯಾಟಲ್ ಎಲ್ಲ ಒಂದು ಹಂತಕ್ಕೆ ಮುಗಿದು ಸದ್ಯಕ್ಕೆ ಡೆವಿಲ್ ಶೂಟಿಂಗ್ ನಲ್ಲಿ ಕೊಲೆ ಆರೋಪಿ ದರ್ಶನ್ ಭಾಗಿಯಾಗಿದ್ದಾರೆ. ಆದ್ರೆ ಇದರ ಮಧ್ಯೆ ಕೊಲೆ ಆರೋಪಿ ದರ್ಶನ್ ಹೋಗಿದ್ದು ಎಲ್ಲಿಗೆ? ಏನ್ ಮಾಡಿದ್ರು ಇದರ ಮಧ್ಯೆ ದರ್ಶನ್? ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶತ್ರು ಸಂಹಾರ ಯಾಗ ಮಾಡಿಸಿದ್ರ ಆರೋಪಿ ದರ್ಶನ್. ಹಾಗಾದ್ರೆ ಮಾಟ ಮಂತ್ರ ಶತ್ರುಬಾಧೆಯ ಸುಳಿಯದಂತೆ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರ. ಕೇರಳದ ಮಾಡಾಯಿಕಾವು ದೇಗುಲದಲ್ಲಿ ದರ್ಶನ್ ಪೂಜೆ ಮಾಡಿಸಿದ್ದಾರೆ. ಶತ್ರು ಸಂಹಾರ ಯಾಗವನ್ನ ಮಾಡಿಸಿದ್ರ ಆರೋಪಿ ದರ್ಶನ್. ಹಾಗಾದ್ರೆ ಮಾಟ ಮಂತ್ರ ಶತ್ರುಬಾಧೆ ಸುಳಿಯದ ರೀತಿಯಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರ. ಕೇರಳದ ಮಾಡಾಯಿಕಾವು ದೇಗುಲದಲ್ಲಿ ದರ್ಶನ್ ಪೂಜೆ ಮಾಡಿಸಿದ್ದಾರೆ. ಇನ್ನು ಈ ಪೂಜೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು? ಹಾಗಾದ್ರೆ ಕೇವಲ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಕುಟುಂಬ ಕೂಡ ಭಾಗಿಯಾಗಿತ್ತು. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್, ಕುಟುಂಬದ ಸ್ನೇಹಿತ ಧನ್ವೀರ್ ಕೂಡ ಭಾಗಿಯಾಗಿದ್ರು. ಈ ವಿಚಾರ ಈಗ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ಇದು. ಕೇರಳದ ಮಾಡಾಯಿಕಾವು ದೇಗುಲದಲ್ಲಿ ದರ್ಶನ್ ಪೂಜೆಯಲ್ಲಿ ಭಾಗಿಯಾಗಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಶತ್ರು ಸಂಹಾರ ಪೂಜೆಯಲ್ಲಿ ದರ್ಶನ್ ಭಾಗಿಯಾಗಿದ್ರ. ಕಣ್ಣೂರಿನಲ್ಲಿರುವಂತ ಮಾಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನ ಶತ್ರು ಸಂಹಾರ ಪೂಜೆಗೆ ಇದು ಸಾಕಷ್ಟು ಫೇಮಸ್. ಅಲ್ಲಿ ದರ್ಶನ್ ಪೂಜೆಯನ್ನ ಮಾಡಿಸಿರೋದು. ಕುಟುಂಬ ಸಮೇತ ಭಾಗಿಯಾಗಿದ್ರು. ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಅವರು ಕೂಡ ಭಾಗಿಯಾಗಿದ್ರು. ಜೊತೆಗೆ ಸ್ನೇಹಿತ ಧನ್ವೀರ್ ಕೂಡ, ಆಪ್ತ ಸ್ನೇಹಿತ, ಅವರು ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ತಮ್ಮ ಕುಟುಂಬದ ಜೊತೆಗೆ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ದರ್ಶನ್ ಅವರನ್ನ ನೀವು ನೋಡ್ತಾ ಇದ್ದೀರಿ. ಅವರ ಜೊತೆಗೆ ಪತ್ನಿ ಹಾಗೂ ಪುತ್ರ ಕೂಡ ಇರೋದನ್ನು ನೀವು ಗಮನಿಸಬಹುದು. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಇವರಿಬ್ರು ಕೂಡ ಇದ್ದಾರೆ. ಜೊತೆಗೆ ಆಪ್ತ ಸ್ನೇಹಿತ ಧನ್ವೀರ್ ಅವರನ್ನ ಕೂಡ ಈ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ನೀವು ಗಮನಿಸಬಹುದು. ಈ ವಿಡಿಯೋದಲ್ಲಿ ಕಣ್ಣೂರಿನ ಮಾಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನದ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಶತ್ರು ಸಂಹಾರ ಪೂಜೆಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ಮಾಟ ಮಂತ್ರ ಶತ್ರುಬಾಧೆಗಾಗಿ ಈ ಪೂಜೆಯನ್ನ ಮಾಡಲಾಗಿದೆ. ಕುಟುಂಬಸ್ಥರ ಜೊತೆಗೆ ನಟ ದರ್ಶನ್ ಈ ಪೂಜೆಯಲ್ಲಿ ಭಾಗಿಯಾಗಿರೋದು ಬಹಳ ಕ್ಲಿಯರ್ ಆಗಿದೆ. ಬಹಳ ಸ್ಪಷ್ಟವಾದಂತ ವಿಡಿಯೋವನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಕುಟುಂಬ ಸಮೇತ ಭಾಗಿಯಾಗಿದ್ದಾರೆ. ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಬನ್ನಿ, ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಇದೀಗ ದರ್ಶನ್ ಅವರು ಕೇರಳದ ಕಣ್ಣೂರಿನ ಈ ದೇಗುಲದಲ್ಲಿ ಮಾಡಿರುವಂತಹ ಈ ಶತ್ರು ಸಂಹಾರ ಯಾಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವಾಗ ನಡೆಯಿತು, ಯಾರೆಲ್ಲ ಭಾಗಿಯಾಗಿದ್ರು, ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ?
ಮಧುಕರ್, ಹೌದು, ಮಂಗಳೂರಿನಿಂದ ಸುಮಾರು ಒಂದು 60ರಿಂದ 70 ಕಿಲೋಮೀಟರ್ ದೂರದಲ್ಲಿರುವಂತಹ ಕೇರಳದ ಬಹಳ ಪ್ರಸಿದ್ಧ ದೇವಸ್ಥಾನ ಮಾಡೈಕಾವು ಭಗವತಿ ದೇವಸ್ಥಾನ. ಈ ದೇವಸ್ಥಾನವನ್ನ ಶತ್ರು ಸಂಹಾರ ಪೂಜೆಯ ಕಾರಣಕ್ಕಾಗಿ ಇಡೀ ದೇಶದಲ್ಲಿ, ಅದರಲ್ಲೂ ಕೂಡ ದಕ್ಷಿಣ ಭಾರತ ಭಾಗದಲ್ಲಿ ಬಹಳ ಪ್ರಸಿದ್ಧಿಗೆ ಪಡೆದಂತ ದೇವಸ್ಥಾನ. ಅದರ ಜೊತೆಗೆ ಕರ್ನಾಟಕದ ಅನೇಕ ರಾಜಕಾರಣಿಗಳು ತಮಗೆ ಸಂಕಷ್ಟ ಅಂತ ಬಂದಾಗ ಇದೇ ಒಂದು ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯನ್ನು ನಡೆಸಿದಂತ ಉದಾಹರಣೆಗಳಿರುವಂತದ್ದು. ಈಗ ದರ್ಶನ್ ತಮ್ಮ ಸಿನಿಮಾ ಅಂದ್ರೆ ಬಿಡುಗಡೆ ಆದ ನಂತರ ತಮ್ಮ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಅಂದ್ಕೊಂಡ್ರೆ ದರ್ಶನ್ ಅದರ ಮಧ್ಯೆ ಇವತ್ತು ಬೆಳಿಗ್ಗೆ ಆ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಸುಮಾರು 10ರಿಂದ 11 ಗಂಟೆಯ ಸುಮಾರಿಗೆ ದೇವಸ್ಥಾನಕ್ಕೆ ಆಗಮಿಸಿರುವಂತದ್ದು. ಅಂದ್ರೆ 12 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಹಾಗಾಗಿ 10ರಿಂದ 12 ಗಂಟೆಯ ಒಳಗಾಗಿ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆದಿದ್ದಾರೆ. ಅದರ ಜೊತೆಗೆ ಶತ್ರು ಸಂಹಾರ ಪೂಜೆ ಅಂದ್ರೆ ಈ ಒಂದು ದೇವಸ್ಥಾನದ ಬಹಳ ವಿಶೇಷತೆ ಇರುವಂತದ್ದು ಶತ್ರು ಸಂಹಾರದಲ್ಲಿ. ಅದರ ಜೊತೆಗೆ ಇಲ್ಲಿ ಪ್ರಸಾದ ರೂಪದಲ್ಲಿ ಕೂಡ ಸಿಗುವಂತದ್ದು ಮಾಂಸಾಹಾರ. ಅಂದ್ರೆ ಮಾಂಸಾಹಾರ ಸಿಗುವ ಏಕೈಕ ದೇವಿ ದೇವಸ್ಥಾನ ಇದ್ರೆ ಅದು ಮಾಡೈಕಾವು ದೇವಸ್ಥಾನ. ಇಲ್ಲಿ ದೇವಿಯನ್ನ ಭಗವತಿಯ ರೂಪದಲ್ಲಿ ಪ್ರತಿಷ್ಠೆ ಮಾಡಿ ಅಲ್ಲಿ ಕಳೆದ ಅಂದ್ರೆ ರಾಜವಂಶಸ್ಥರ ಕಾಲದಲ್ಲಿ ಅಲ್ಲಿ ದೇವಿಯ ಆರಾಧನೆ ನಡೀತಿತ್ತು ಅನ್ನುವಂಥ ಪ್ರತಿಷ್ಠೆ ಇದೆ. ಹಾಗಾಗಿ ಆ ಒಂದು ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿದ್ರೆ ಅಲ್ಲಿ ಮಾಟ ಮಂತ್ರಗಳೇನಾದ್ರೂ ಆಗಿದ್ರೆ ಅದು ಹೋಗುತ್ತೆ. ಅದರ ಜೊತೆಗೆ ಏನಾದ್ರೂ ನೆಗೆಟಿವ್ ಆಗಿ ಅವರ ಮೇಲೆ ಏನಾದ್ರೂ ದಾಳಿಗಳಾಗಿದ್ರೆ ಅದು ಹೋಗುತ್ತೆ. ಮತ್ತು ಶತ್ರುಗಳು ಏನಾದ್ರೂ ಅವರ ಹಿಂದೆ ಸುಳಿತಾ ಇದ್ರೆ ಅದು ಕೇವಲ ದೈಹಿಕ ರೂಪದಲ್ಲಿರುವಂತಹ ಶತ್ರುಗಳು ಅಂತಲ್ಲ, ಯಾವುದೇ ಶತ್ರು ಬಾಧೆಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಅನ್ನುವಂತಹ ಪ್ರತೀತಿ ಇರುವಂತದ್ದು. ಬಹುಶಃ ದರ್ಶನ್ ಅವರಿಗೂ ಕೂಡ ಇದರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿರಬಹುದು. ಹಾಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಮತ್ತು ಮತ್ತೊಬ್ಬ ನಟ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಧನ್ವೀರ್ ಅವರ ಜೊತೆ ಇವತ್ತು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಶತ್ರು ಸಂಹಾರ ಪೂಜೆ ನಡೆದ ಬಳಿಕ ಅಂದ್ರೆ ಇಲ್ಲಿ ಹೇಗಾಗುತ್ತೆ ಅಂದ್ರೆ ಮೊದಲು ಆ ಪೂಜೆಯಲ್ಲಿ ಭಾಗವಹಿಸುವುದಕ್ಕಿಂತಲೂ ಮೊದಲು ಅವರು ದೇವರ ದರ್ಶನವನ್ನ ಪಡಿಬೇಕು. ದೇವರ ದರ್ಶನವನ್ನ ಪಡೆದು ಅವರು ಮತ್ತೆ ಹೊರಗಡೆ ಬರ್ತಾರೆ. ಆ ಬಳಿಕ ಒಂದು ವಿಶೇಷ ಪೂಜೆ ಭಕ್ತರ ಉಪಸ್ಥಿತಿಯಲ್ಲಿ ನಡೆಯೋದಿಲ್ಲ. ಅದು 11 ಗಂಟೆಯಿಂದ 12 ಗಂಟೆಯ 11:30ರಿಂದ 12 ಗಂಟೆವರೆಗೆ ಒಂದು ಪೂಜೆ ನಡೆಯುತ್ತೆ. ಅಲ್ಲಿ ಯಾರು ಭಕ್ತರು ಹೊರಗೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ದೇವಿಗೆ ಒಂದು ವಿಶೇಷವಾದ ನೈವೇದ್ಯವನ್ನ ಮಾಡಲಾಗುತ್ತೆ. ಆ ಒಂದು ನೈವೇದ್ಯವನ್ನ ಮಾಡಿದ ನಂತರ ದೇವರಿಗೆ ಪ್ರಸಾದದ ರೂಪದಲ್ಲಿ ದೇವರಿಗೆ ಅದು ಅರ್ಪಣೆ ಆದ ನಂತರ ನಮ್ಮ ಪೂಜೆಗಳನ್ನ ನಾವು ನಮ್ಮ ಪೂಜೆ ಅಲ್ಲಿಗೆ ಅರ್ಪಣೆ ಆಗಿದೆ ಅಂತಾರೆ ಅದನ್ನ ನಾವು ಅಂದ್ಕೊಳ್ತೀವಿ. ಅದೆಲ್ಲ ಆದ ನಂತರ ಮತ್ತೆ ಪುನಃ ದೇವರ ದರ್ಶನವನ್ನ ಅವರು ಹೋಗಿ ಪಡಿಬೇಕಾಗುತ್ತೆ. ಅಲ್ಲಿ ಅವರು ವಸ್ತ್ರವನ್ನ ಕಳಚಿ, ಅಂಗಿಯನ್ನ ಕಳಚಿ, ಅಂಗಿ ಬನಿಯಾನ್ಗಳನ್ನ ಕಳಚಿ ಅವರು ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ನಾವು ಅಲ್ಲಿ ಇರುವಂತಹ ಮೊದಲಿಗೆ ಭದ್ರಕಾಳಿ ಆಗಿರಬಹುದು, ಅದರ ಜೊತೆಗೆ ಭಗವತಿ ದೇವರು ಮತ್ತು ಬೇರೆ ಬೇರೆ ರಾಜರಾಜೇಶ್ವರಿ ದೇವರಿರುವಂಥದ್ದು ಅವರೆಲ್ಲರ ದರ್ಶನವನ್ನ ಪಡೆದ ನಂತರ ಹೊರಗಡೆ ಬಂದ ನಂತರ ಪ್ರಸಾದ ವಿತರಣೆ ಆಗುತ್ತೆ. ಬಹಳ ವಿಶೇಷವಾಗಿ ಅದರ ಪ್ರಸಾದ ನಾನ್ ವೆಜ್ ಆಗಿರುವಂಥದ್ದು. ಯಾಕಂದ್ರೆ ಸಹಜವಾಗಿ ದೇವಸ್ಥಾನಗಳಲ್ಲಿ ಎಲ್ಲೂ ಕೂಡ ಪ್ರಸಾದ ನಾನ್ ವೆಜ್ ಪ್ರಸಾದಗಳು ಇರೋದಿಲ್ಲ. ಆದರೆ ಇಲ್ಲಿನ ಪ್ರಸಾದದಲ್ಲಿ ಕೋಳಿಯನ್ನ ಬಲಿಕೊಟ್ಟ ಕೋಳಿಯನ್ನ ಅಲ್ಲಿ ಅದರ ಮಾಂಸದ ರೀತಿಯಲ್ಲಿ ಅದರ ಒಂದು ಪ್ರಸಾದ ಇರುತ್ತೆ. ಅದರ ಜೊತೆಗೆ ಒಂದಷ್ಟು ತರಕಾರಿಯ ಪ್ರಸಾದಗಳಿರುತ್ತೆ. ಅದರ ಜೊತೆಗೆ ಸಿಹಿಯಾದ ನೈವೇದ್ಯದ ರೂಪದ ಪ್ರಸಾದಗಳಿರುತ್ತೆ. ಬಹುತೇಕ ಕರ್ನಾಟಕದ ಅನೇಕ ಮಂದಿ ಆ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಇದು ಕೇರಳದ ಕಣ್ಣೂರು, ಅಂದ್ರೆ ನಾವು ಮಂಗಳೂರಿನಿಂದ ಗಡಿ ದಾಟಿ ಹೋದ್ರೆ ನಮಗೆ ಕಾಸರಗೋಡು ಸಿಗುತ್ತೆ. ಕಾಸರಗೋಡಿನಿಂದ ನಷ್ಟು ಸಿಗುವಂತದ್ದು ಕೇರಳ. ಸುಮಾರು ಮಂಗಳೂರು ಗಡಿಭಾಗದಿಂದ ಒಂದು 60ರಿಂದ 70 ಕಿಲೋಮೀಟರ್ ದೂರದಲ್ಲಿ ಬರುವಂತಹ ಪ್ರದೇಶ. ಹಾಗಾಗಿ ಮೈಸೂರಿನಿಂದ ಅವರು ನೇರವಾಗಿ ಆ ಒಂದು ದೇವಸ್ಥಾನಕ್ಕೆ ರಸ್ತೆ ಮಾರ್ಗವಾಗಿ ಬಂದಿರುವಂತದ್ದು. ಹಾಗಾಗಿ ಅವರ ಇಡೀ ಕುಟುಂಬ ಸಮೇತ ಈಗ ದೇವರ ದರ್ಶನವನ್ನ ಪಡೆದು ಆ ಒಂದು ಪೂಜೆಯನ್ನು ಸಲ್ಲಿಸಿ ಅವರು ವಾಪಸ್ ತೆರಳಿದ್ದಾರೆ. ಹಾಗಾಗಿ ಇದು ದೇವಸ್ಥಾನದ ಒಂದು ವಿಶೇಷತೆ. ಸೌತ್ ಇಂಡಿಯಾದಲ್ಲೇ ಈ ದೇವಸ್ಥಾನಕ್ಕೆ ಒಂದು ವಿಶೇಷವಾದಂತಹ ಗೌರವ ಮತ್ತು ಪ್ರತೀತಿ ಇರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.